ಡೈಲಾಗ್ ಅವರೇ ಹೇಳ್ತಾ ನನ್ಗೊಂದು ವಾಯ್ಸ್ ನೋಟ್ ಕಳ್ಸಿದ್ರು. ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಡೈಲಾಗ್ ಇರ್ಲಿಲ್ಲ ಕೆಲವು ಸೀನಲ್ಲಿ. ಅವರು ಅದನ್ನ ಅವರ ಡೈಲಾಗ್ನ ಪ್ಲೇ ಮಾಡ್ತಾ ಇದ್ರು ಸ್ಪೀಕರ್ ಅಲ್ಲಿ. ಅವ್ರು ಆವಾಗ್ಲೇ ಹೇಳ್ದಾಗೆ ಸಂಗೀತನ ಹೇಗ್ ಪ್ಲೇ ಮಾಡ್ತಾ ಇದ್ರು, ನನಗೆ ಆಡಿಯೋ ಅವರ ಡೈಲಾಗ್ ಬರ್ತಾ ಇತ್ತು, ಅದ್ರ ಜೊತೆಗೆ ರಿಕಾರ್ಡಿಂಗ್ ಬರ್ತಾ ಇತ್ತು. ಅಂದ್ರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇತ್ತು ಅಂದ್ರೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನ್ಸಿದ್ರೆ ಅದು 90 ಭಾಗ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಅಷ್ಟು ಚೆನ್ನಾಗಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಬಲ್ಲೆ. ನನ್ನ ಗೆಟಪ್ ಇಂದ ಹಿಡಿದು ನಾವು ತುಂಬಾ ಚರ್ಚೆ ಮಾಡಿದೀವಿ. ಅವರು ಇದು ಹೀಗೆ ಇರಬೇಕು, ನೀವು ಡ್ರೆಸ್ನ ಹೀಗೆ ಮಾಡಬೇಕು ಅಂತ. ಅವ್ರು ಕೊಡೋ ಇನ್ಪುಟ್ಗಳಲ್ಲಿ ನಾನು ಜಾಸ್ತಿ ಹೋಮ್ವರ್ಕ್ ಮಾಡಿ ನಾನೇ ನಿಂತು ಅದನ್ನೆಲ್ಲ ವಿಗ್ ಎಲ್ಲ ರೆಡಿ ಮಾಡಿಸ್ಕೊಂಡು, ಯಾಕೆಂದ್ರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರಾ ನನಗೆ. ಆ ಬಿಳಿ ಕೂದಲೆಲ್ಲ ನೋಡಿ, ಅದನ್ನೆಲ್ಲ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲೆ ಇರುವಂತಹ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ. ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ. ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನಾನು ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಆದ್ರೆ ಬೆಸ್ಟ್ ಕೋ ಆಕ್ಟರ್ ಅಂದ್ರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇತ್ತು ನನಗೆ. ಬಾಬಿ ಅವ್ರಿಗೆ ಹೇಳಿದೆ, ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆಕ್ಟ್ ಮಾಡಿ, ಅವ್ರ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ, ಖುಷಿ ಇದೆ ಅಂತ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ. ಅದಾದ್ಮೇಲೆ ಸೆಟ್ಟಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದಾರಲ್ಲ, ನಿಜಕ್ಕೂ ನಾನು ಯಾವಾಗ್ಲೂ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ. ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ, ಈ ಹುಡುಗರು ತುಂಬಾ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯಕ್ಕೆ ಸಾಕಷ್ಟು ಇರುತ್ತೆ ಅಂತ ಅನ್ಕೊಳ್ತೀನಿ. ಆ ತರ ನನಗೆ ತುಂಬಾ ಪ್ರೀತಿಯಿಂದ ಪ್ರತಿಯೊಂದು ಫ್ರೇಮ್ ನನ್ನ ಜೊತೆಲಿ ಇರುವಾಗ ನಾನು ನೋಡ್ತೀನಿ ಅಂತಂದ್ರೆ ದಟ್ ಇಸ್ ಅಂಕಿತಾ. ತುಂಬಾ ಮುದ್ದಾಗಿ ಆಕ್ಟ್ ಮಾಡ್ತಾಳೆ. ಬಹುಶಃ ಕನ್ನಡಕ್ಕೆ ಏನ್ ಹೇಳ್ತೀರಿ, ಈ ತರದ್ದು ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಆ ಒಂದು ಫಿಲ್ ದ ಬ್ಲಾಂಕ್ಸ್ ಅಥವಾ ಆ ಒಂದು ಗ್ಯಾಪ್ ನ ತುಂಬುವಂತ ಒಬ್ಬ ಕಲಾವಿದೆ ಅಂಕಿತಾ ನಿಜವಾಗ್ಲೂ ಆಗ್ತಾಳೆ ಅಂತ ನನ್ಗನ್ಸುತ್ತೆ. ಕನ್ನಡದಲ್ಲಿ ಭಗವಂತ ನಿನ್ಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಅಂತ ನಾನು ಹೇಳ್ತೀನಿ. ನಿನ್ನ ನಡತೆ ಆಗಿರ್ಬೋದು, ನಿನಗಿರುವಂತಹ ಗೌರವ ಆಗಿರ್ಬೋದು, ನಿನಗಿರುವಂತಹ ಶ್ರದ್ಧೆ ಆಗಿರ್ಬೋದು, ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನ್ ಕನ್ನಡದಲ್ಲಿ ಯಾವತ್ತೂ ಮರೆಯಕ್ಕಾಗದೆ ಇರುವಂತ ಒಬ್ಬ ನಾಯಕಿ ಆಗ್ತೀಯ. ಆ ಒಂದು ಅವಕಾಶ ನಿನಗೆ ಚಿತ್ರರಂಗ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಪುಟ್ಟ. ಆಲ್ ದ ಬೆಸ್ಟ್ ಅಂಡ್ ಅಗೇನ್ ಶೈನ್. ಅವರು ಆ ಸರಳತೆ, ಆಮೇಲೆ ಹೊಸದೇನೋ ಕಲಿಬೇಕು ಅಂತ ಅಷ್ಟು ಲೀಲಾಜಲವಾಗಿ ಆಕ್ಟ್ ಮಾಡೋದಿದೆಯಲ್ಲ, ನಾವೆಲ್ಲ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾ ಇರ್ತೀವಿ. ಒಂದ್ ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು. ಅದು ಆ ಮೂಡಿಂದ ಆಚೆ ಹೋಗಕ್ಕಾಗಲ್ಲ. ನಾನ್ ಸಿಕ್ಕಾಬಿಡೆ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ. ಒಂದ್ ಶಾರ್ಟಲ್ಲಿ ಅದು ಚೆನ್ನಾಗಿತ್ತಾ, ಇದು ಚೆನ್ನಾಗಿಲ್ವಾ, ಓಡೋಗೋದು ಮಾನಿಟರ್ ಅಲ್ಲಿ ಮೇಡಮ್ 1 more ಅನ್ನೋದು. ಆ ಹುಡುಗ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ರು ಅಂದ್ರೆ ಅದು ಡೈಲಾಗ್ ಹೇಳಿ ಮುಗಿಸಿದ್ರ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಈಸಿಯಾಗಿ ಆಕ್ಟ್ ಮಾಡ್ತಾ ಇದ್ರು. ಶೈನ್ ಶೆಟ್ಟಿ ಅವರೇ, ಈ ಸಿನಿಮಾದ ಆದ್ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್. ಆಮೇಲೆ ಅದಿನೇಶ್ ಸರ್, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಪಾತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಲ್ಲ, ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್, ನಾನು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ, ಅವಕಾಶ ಬೇಕು ಅಂತ. ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಬಾಬಿ ಅವ್ರಿಗೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ. ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದೀವಿ ಸರ್ ಈ ಸಿನಿಮಾದನ್ನ ನೋಡೋದಕ್ಕೆ. ತುಂಬಾ ವಿಚಾರಗಳನ್ನ ತಗೊಂಡ್ ಬಂದಿದ್ದಾರೆ. ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದ್ರಲ್ಲಿ. ನನ್ ಗೆಳತಿ ಅಂತೂ ಸಿಕ್ಕಾಬಡೆ ಮುದ್ದಾಗಿ ಕಾಣ್ತಾಳೆ. ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೋ ಅಷ್ಟೇ ಮುದ್ದಾಗಿ ಕಾಣ್ತಾಳೆ ನನ್ ಗೆಳತಿ. ಆಮೇಲೆ ಇಮನ್ ಸರ್, ತುಂಬಾನೇ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ದು. ಅಂಡ್ ಡ್ಯಾನ್ಸ್ ಮಾಸ್ಟರ್, ನಾನು ಹೇಳ್ತಾ ಇದ್ದೆ ಈ ವಯಸ್ಸಾದವಳು ಕೇಳಿ ಡ್ಯಾನ್ಸ್ ಮಾಡಿಸ್ಬೇಕಾ, ಇದರಲ್ಲಿ ವಯಸ್ಸಾದವಳು ಕ್ಯಾರೆಕ್ಟರ್ ನನ್ಗೆ, ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿ ಅವರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ. ನೀವು ಇದನ್ನ ಸ್ಟೆಪ್ ನೀವು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ, ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಎಡಿಟ್ ಮಾಡ್ಬಿಡ್ತೀವಿ, ನೀವು ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಅಂತ. ಬಹುಶಃ ಅವ್ರು ಮಾತ್ರ ಅಲ್ಲ, ನೋಡಪ್ಪ ಅಂತ. ಸೊ ಅದನ್ನೇ ವೈರಲ್ ಮಾಡ್ತಾ ಇದಾರೆ. ನನ್ಗೆ ಅದೇ ಅಯ್ಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಾವ್ ಒಂದ್ ಕಡೆ ಕಂಟೆಂಟ್ ಹುಡುಕ್ತಾವ್ರ. ನೋಡಮ್ಮ, ನಾವು ಡ್ರೆಸ್ ಮಾಡ್ಕೊಂಡ್ ಬಂದಿರೋದಕ್ಕೂ ಅದಕ್ಕೂ ಜಾತ್ರೆ. ಯಾರು
ಅವ್ರ ಕನ್ನಡಕಕ್ಕೆ ನಿಲ್ಲಿಸ್ತೀನಿ, ಇಲ್ಲೊಂದು ಕನ್ನಡಕ ಇದೆ, ಹಾ ಬ್ರೈಟ್ ಟು ಬಿ ಅಂತ ಒಂದು ಕನ್ನಡಕ ಇದೆ, ಅದು ಹಾಕ್ಬಿಟ್ಟು ನಿಲ್ಲಿಸ್ತೀನಿ ನಿಮ್ಮನ್ನ ಪಕ್ಕದಲ್ಲಿ. 22ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಪ್ರೀತಿಯಿಂದ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈ ಯಾವತ್ತೂ ಕೊಟ್ಟಿಲ್ಲ. ಆ ಜನ ಕೈ ಹಿಡಿದಿದ್ದಾರೆ. ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನ 22ನೇ ತಾರೀಕು ನೀವೆಲ್ಲರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ, ಈ ಸಿನಿಮಾವನ್ನ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ನಾನು ದಯವಿಟ್ಟು ಇಲ್ಲೇ ಇರಬೇಕು. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಅದೀಗ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ. ಅಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಜ್ ಮೇಲೆನಾ? ಓಕೆ. ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಅವಾಗ. ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದ್ ಗ್ಯಾಪ್ ಇತ್ತು. ನೆಕ್ಸ್ಟ್ ಏನು, ಯಾವ ಸಿನಿಮಾ ಮಾಡೋದು, ಏನ್ ಕತೆ, ಯಾವ ಅವಕಾಶ, ಏನ್ ಕತೆ ಅಂತ ಗೊತ್ತಿರ್ಲಿಲ್ಲ ಅವಾಗ. ಅವಾಗ ಸುಮ್ಮನೆ ಕುತ್ಕೊಳ್ಳೋದು ಯಾಕೆ, ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್, ಏನೋ ಒಂದು ಮಾಡ್ತಾ ಇರೋಣ, ಏನೋ ಜಿಮ್ಗೆ ಹೋಗೋದು, ಇನ್ನೊಂದು ಮತ್ತೊಂದು. ಸೊ ಅವಾಗ ಆಲ್ಮೋಸ್ಟ್ ಒಂದು 12 kilos ಏನೋ ಕಮ್ಮಿ ಆಗಿದ್ದೆ. ಒಂದು ಜರ್ನಿಯಲ್ಲಿ ಇರೋಣ, ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ, ಅವಾಗ ಯಾವ್ದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ. ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ್ದ ಕಾಲ್ ನಂಗೆ ಅಜನೀಶ್ ಲೋಕನಾಥ್ ಅವ್ರದ್ದು. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತಾನು ಆ ಅಭ್ಯಾಸದಲ್ಲಿದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್. ಕಾಲ್ ಮಾಡಿ, ನಾನು ಅಜನೀಶ್ ಲೋಕನಾಥ್ ಸರ್, ನಂಬರ್ ಇದೆ ನನ್ನ ಹತ್ರ, ಹೇಳಿ ಸರ್. ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ಇಲ್ಲಿ ನೋಡಿದ ಬಿಟ್ರೆ ಹತ್ರದಿಂದ ಮಾತಾಡಿದ್ ಯಾವತ್ತೂ ಇಲ್ಲ. ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸ್ತಾ ಅವತ್ತಿನ ದಿವಸ. ಅಂಡ್ ಅದಾದ್ಮೇಲೆ ಬಾಬಿ ಮ್ಯಾಮ್ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ, ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ, ನೀವು ಮೇನ್ ಲೀಡ್ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ, ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿ ಇರ್ಬೋದು, ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೆ ಏನಿದೆ, ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ. ಸೊ ಅಷ್ಟು ಅನುಭವ ಪ್ಲಸ್ ಇವ್ರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ. ಅಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟ್ ಆಗಿ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್. ಸೊ ಅದಾದ್ಮೇಲೆ ಕತೆ ಹೇಳಿದ್ರು, ಖುಷಿ ಆಯ್ತು. ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಆ ತರ ಅವಾಗ ಕಾಣ್ತಾ ಇದ್ದೆ ನಾನು. ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು. ಅಂಡ್ ಖುಷಿ ಏನು ಅಂತ ಹೇಳಿದ್ರೆ, ನಾನು ಇನ್ನೂ PUC ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ, ಅಲ್ಲಿ JK ಹೋಟೆಲ್ ಅಂತ ಇದೆ. ಅವರು, ನೀನು ಓದೆಲ್ಲ ಮುಗಿಸ್ಕೊಳಪ್ಪ, ನನಗೆ ದೇವರಾಜ್ ಅವ್ರ ಪರಿಚಯ, ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು. ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು. ಅದು ಆ ಕನಸೇನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ, ಅವ್ರ ಜೊತೆಗೆ ಅವಕಾಶ ಸಿಕ್ದಂಗ ಆಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ. ಅಂಡ್ ಎಲ್ಲ ದೊಡ್ಡ ತಾರಾಗಣ ಇದೆ. ಎಲ್ಲೂ ಹೇಳಿಲ್ಲ ನಾನು, ಬಟ್ ಇವತ್ತು ಹೇಳ್ತೀನಿ. ಬಿಗ್ ಬಾಸ್ ಆಗಿ ಬಂದ ನಂತರ ನಂದೊಂದು ಫುಡ್ ಟ್ರಕ್ ಇತ್ತು, ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ. ಇವಾಗ ಅದನ್ನ ನಾನು ಕಳೆದ 6 ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ. ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ ನಾನು ಯಾವಾಗ ಹೋಟೆಲ್ ಮಾಡಿದ್ನೋ ಆ ಹೋಟೆಲ್ಗೆ, ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ, ಇನ್ನೊಂದಕ್ಕೆ ಅಂತ ಅಲ್ಲ, ಬಟ್ ಅವ್ರು ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟೋ ದೊಡ್ಡ ಹೋಟೆಲ್ಗಳಿದಾವೆ, ಅವ್ರ ಮನೆಗೆ ತಿಂಡಿ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಹೋಟೆಲ್ಗೆ ಬಂದು ನಮ್ಮ ಹೋಟೆಲ್ ಸಿಗುವಂತ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರಿಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮ್ಯಾಮ್. ಸೊ ಎಲ್ಲೂ ಹೇಳಿಲ್ಲ ನಾನು, ಬಟ್ ಇವತ್ತು ಅವಕಾಶ ಇದೆ ನನಗೆ. ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಪ್ರತಿಭೆ ಬಗ್ಗೆ ಹೊಗಳಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ, ಅವರು ಯಾರಿಗೂ ಕಾಣಿಸದೇ ಇರೋ ತರನು ಅದನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ಎಷ್ಟೋ ಜನರಿಗೆ ಹೇಳ್ತಾರೆ, ನೀವು ಹಂಬಲ್ ಆಗಿದ್ದೀರಾ, ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ. ಸೊ ನಾವ್ ಯಾಕೆ ಆಗಿದೀವಿ ಅಂತ ಹೇಳಿದ್ರೆ, ನಾನು ಬರುವಂತಹ ಚಿತ್ರರಂಗ ಅಂತದ್ದು, ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದ್ರು ಅಂತವ್ರು.
ಸೊ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ, ಕೇಳಿದ್ರು ಅಂದ್ರೆ ಹೇಗ್ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಬಂದ್ರೆ ಹೇಗ್ ಅನ್ಸ್ತು ಅಂತ. ನಾನು ಅವಾಗ ಹೇಳಿದೆ, ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್. ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲಾ ಕಲಾವಿದರ ಜೊತೆ ಆಕ್ಟ್ ಮಾಡಿ, ಅಂದ್ರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮ್ಗೊಂದು ಅವಕಾಶ ಸಿಗ್ಬೇಕಲ್ಲ ಅಂತ. ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟೂ ಜನ ದೊಡ್ಡ ಕಲಾವಿದರ ಜೊತೆ ಅದು ಫಸ್ಟ್ ಸಿನಿಮಾ ನನಗೆ. ಅಂಕಿತಾ ಆಗಿದ್ದು 2ನೇ ಸಿನಿಮಾ. ಇನ್ಫ್ಯಾಕ್ಟ್ ಅಂಕಿತಾ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನಗೆ. ಇಲ್ಲ ನೀವು ನಗದೇ ಅಲ್ಲ, ನಾನು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡಿದ್ದೀನಿ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ. ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ, ದಿಸ್ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಆರ್ ಸ್ಟೇಟ್ ಅವಾರ್ಡ್ ಅಂತ. ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತಾ. ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅನ್ ಆನರ್. ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಏನು ಇಲ್ಲ, ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನು ನೋಡಿ ಕಲ್ತ್ಕೊಂಡ್ ಬಂದಿದ್ದೀವಿ. ಅಂಡ್ ಬಹಳಷ್ಟು ಮಾಡೋದಿದೆ, ಅದಕ್ಕೆಲ್ಲರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರಕ್ಕಿಂತ ಮುಂಚೆ ಇಂಗ್ಲಿಷ್ ಅಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ. ಬಟ್ ಆದ್ರೂ ಮತ್ತೆ ಸುಮ್ನೆ ಯಾಕೆ ಅವ್ರು ಅದನ್ನ ಕನ್ನಡನ ತಪ್ಪಾಗಿ ಹೇಳಿ ಬೇಡ ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ನೆ ಇರೋರು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹ್ಯಾವ್ ಆಲ್ ವಾಚ್ ಯು ಇನ್ ನಿಮ್ ಕನ್ನಡ ಅರ್ಥ ಆಗತ್ ಬಿಡಿ. ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ. ನಾವು ಎಲ್ಲಾ ಭಾಷೆಗಳ ಸಿನಿಮಾನು ನೋಡ್ತೀವಿ, ಎಲ್ಲಾ ಭಾಷೆಗಳ ಸಿನಿಮಾನು ಅಪ್ರಿಶಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು. ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ. ಅಂಡ್ ಪ್ಯಾನ್ ಇಂಡಿಯಾ ಆಕ್ಟರ್ ಸರ್ ನೀವು. ಸೊ ಟು ಬಿ ವರ್ಕಿಂಗ್ ವಿತ್ ಒನ್ ಸಚ್ ಪ್ಯಾನ್ ಇಂಡಿಯಾ, ಇವತ್ತೆಲ್ಲ ಪೀಪಲ್ ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ಪ್ಯಾನ್ ಇಂಡಿಯಾ. ನೌ ಯು ಆರ್ ಪ್ಯಾನ್ ಇಂಡಿಯಾ ಆಕ್ಟರ್ ಸಿನ್ಸ್ ಚೈಲ್ಡ್ಹುಡ್, starting your career from Kannada film industry. You are a pan India star. So it was a great honor that you are one of our family member. You are as naughty as I am, and your father is. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ, ಇರುತ್ತಂತೆ ಎಲ್ಲರಿಗೂ. ಎನಿಬಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಾಫರ್, ಬೀಟ್ ಆರ್ಟಿಸ್ಟ್, ಬೀಟ್ ಅನ್ ಆಕ್ಟರ್, ಎಲ್ಲರಿಗೂ. ನಮ್ಮ ಡೈರೆಕ್ಟರ್ ಇರುವಂತ ರಸಿಕತೆ ಯಾವ ಗಂಡಸರು ಡೈರೆಕ್ಟರ್ಗೂ ಇಲ್ಲ. ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡ್ ಬೇಡ ಅಂತ ಹೇಳಿರೋದಿದೆ. ನಾನು ಡೈರೆಕ್ಟರ್ ಪರವಾಗಿಲ್ವೇ, ನಾನೆಲ್ಲೋ ಪಾಪ ಅವರು ಹುಡುಗಿ ಅಲ್ಲ ಹೆಂಗ್ಸಲ್ವಾ, ಸೊ ಪಾಪ ಈ ತರ ಬೇಡ ಮುಜುಗರ ಆಗತ್ತೆ. ಯು ಡೂ ದಟ್, ಇಟ್ ವಿಲ್ ಲುಕ್ ನೈಸ್. ಯು ನೋ ದಟ್ ರೊಮ್ಯಾನ್ಸ್ ಶುಡ್ ಕಮ್. ಅಂಕಿತಾ ಅದು ಸ್ವಲ್ಪ ಜಾಸ್ತಿ ಆಗಲ್ವಾ? ಇಲ್ಲ ಅದೇ ತರ ಮಾಡೋಣ. ಅಂದ್ರೆ ನಮಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಅವರು ದೂರ ಇದ್ದಾರೆ ತುಂಬಾ, ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದೀವಿ. ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ, ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ, ಸೊ ಇವ್ರ ಮೂಡ್ ಅಂತ ಹೇಳಲ್ಲ, ಮೂಡ್ನ ಇವರೇ ಕೊಡ್ತಾರೆ ಮೇಡಮ್. ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗೆ ಇಲ್ಲಿ. ಸಿನಿಮಾ ಶಾರ್ಟ್ ಶುರು ಆಗಕ್ಕಿಂತ ಮುಂಚೆ ಪ್ರತಿಯೊಂದು ಸೀನ್ಗೂ ಈ ರೆಫರೆನ್ಸ್ ಹಿಂಗ್ ಬರ್ಬೇಕು ಅಂತಾನೆ, ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮ ಹತ್ರ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮ್, ಶ್ರುತಿ ಮ್ಯಾಮ್ ಮತ್ತೆ ನಾನು 3 ಜನ ಬಿಗ್ ಬಾಸ್ ಹೋಗಿ ಬಂದಿದೀವಿ, ಒಂದೇ ಮನೆಯಿಂದ ಬಂದವರು. ಯು ಆರ್ ಆಲ್ಸೋ ಮ್ಯಾಮ್. ನೋಡಿ ಪ್ಯಾನ್ ಇಂಡಿಯಾ ಬಿಗ್ ಬಾಸ್. ಅವ್ರು ಮಾತಾಡೋ ಹೋಗ್ಲಿ ಅನ್ಕೊಂಡೆ ನಾನು, ನೀವ್ ಬಿಗ್ ಬಾಸ್ ಹೋಗಿದ್ರು ಅಂತ. ಸೊ ನಾವು 4 ಜನ ಇದೀವಿ ಇವಾಗ, ಸೊ ಒಂದೇ ಕುಟುಂಬಸ್ಥರು ಅಲ್ವಾ. ಸೊ ಅಂಡ್ ಶಾಂತಿ ಮ್ಯಾಮ್, ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಅಂದ್ರೆ ತಮಿಳಲ್ಲೆಲ್ಲ ಗಂಡಸರಿಗೂ ಶಾಂತಿ ಅಂತ ಇರುತ್ತಲ್ಲ, ಯಾರು ಬರ್ತಾರೆ ಅಂತ. ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದ್ದಾರೆ, ನಾನು ಶಾಂತಿ, ಐ ಆಮ್ ಶಾಂತಿ ಮಾಸ್ಟರ್. ಮಾಸ್ಟರ್. ಅಂಡ್
ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂತ ಒಂದು ಈಗೋನಾಗಿರ್ಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇಲ್ಲ. ಶಿ ಅಂಡರ್ಸ್ಟುಡ್ ನಮ್ಮ ಹತ್ರ ವಾಟ್ ಇಸ್ ಮೈ ಕೆಪಾಸಿಟಿ ಆರ್ ವಾಟ್ ಇಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ, ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಅದು ಚೆನ್ನಾಗಿ ಬರಬೇಕು. ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್, ನಥಿಂಗ್ ಲೈಕ್ ದಟ್. ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡ್ಯಾನ್ಸ್ ಅಲ್ಲಿ, ಇಟ್ ಹ್ಯಾಸ್ ಟು ಇಮೋಷನಲಿ ಕನೆಕ್ಟ್ ಟು ದ ಆಡಿಯನ್ಸ್ ಅಂತ. ಸೊ ಯು ಹವ್ ಡನ್ ಅ ಗ್ರೇಟ್ ಜಾಬ್ ಮ್ಯಾಮ್. It's an honor for me that a choreographer like you, I got a choreographer like you, and thank you so much. And in ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರಕ್ಕಾಗಲ್ಲ, ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್. ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಜನಿ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ, ಸಿನಿಮಾಗೂ ಒಳ್ಳೆ ದುಡ್ಡು ಖರ್ಚು ಮಾಡಿದ್ದೀರಾ. ಅದು ಟ್ರೈಲರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಅಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಮಾಡಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಮ್ಯಾಮ್, ಆಲ್ ದಿ ಬೆಸ್ಟ್ ಸರ್. ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಅಂಡ್ ಬ್ಯೂಟಿಫುಲ್, ಯು ಹ್ಯಾವ್ ಸಂಗ್ ವೆರಿ ಬ್ಯೂಟಿಫುಲ್ಲಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಗ್ರೇಟ್ ವೋಕಲ್ಸ್ ಟು ಸಚ್ ಅಮೇಸಿಂಗ್ ಸಾಂಗ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಪಾರ್ಥಿಬನ್ ಸರ್, ವಿ ಮಿಸ್ ಯು. ಐ ಆಮ್ ಶ್ಯೂರ್ ಎಲ್ಲೋ ದೂರದಲ್ಲಿ ನಮ್ ಸಿನಿಮಾದ ಯಾವ್ದೋ ಕೆಲಸನ ಮಾಡ್ಕೊಂಡು ಬ್ಯುಸಿ ಆಗಿದ್ದೀರಾ ನೀವು ಅಂತ. ಅಂಡ್ ಅದೇ ನಾನು ಹೇಳ್ತಾ ಇದ್ದೆ, ನಮ್ ಸಿನಿಮಾದಲ್ಲಿ ಹೈಯೆಸ್ಟ್ ಟೇಕ್ಸ್ ತಗೊಂಡಿರೋರೆ ನಮ್ ಕ್ಯಾಮ್ರಾಮ್ಯಾನ್ ಅಂತ, ಫಾರ್ ಪರ್ಫೆಕ್ಷನ್. ಹಾಗೆ ಬೇರೆ ಅಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ. ಮೊದಲನೇದು ಶೇಖರ್ ಅಣ್ಣನ ದಯವಿಟ್ಟು ಫಸ್ಟ್